ದಾವಣಗೆರೆ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುವುದಕ್ಕೆ ಇನ್ನೆರಡು ದಿನ ಬಾಕಿ ಇದೆ. ಹೀಗಿರುವಾಗಲೇ ದಾವಣಗೆರೆ ಅಖಾಡಕ್ಕೆ ಇಂದು ಸಚಿವ ಜಮೀರ್ ಎಂಟ್ರಿ ಆಗಿದ್ರು. ಯಾವುದೇ ಮುನಿಸಿಲ್ಲ ಅಂತ ಹೇಳಿದ ಜಮೀರ್ ಪ್ರಚಾರ ನಡೆಸದೆ ವಾಪಸ್ ಆಗಿರೋದು ಚರ್ಚೆಗೆ ಕಾರಣವಾಗಿದೆ. ಜಮೀರ್ ಅವರು ಬರ್ತಾರೆ ಸರ್. ಬರಲ್ದಾಗ ಆರಾಮ ಇದ್ರು. ಜಮೀರ್ ಅವರು ಬರ್ತಾರೆ ಸರ್. ಬರಲ್ದಾಗ ಆರಾಮ ಇದ್ರು. ಜಮೀರ್ ಅಹಮದ್ ಖಾನ್ ಅವರಿಗೆ ಸ್ವಾಭಿಮಾನ ಇದೆ ಸರ್. ಸ್ವಾಭಿಮಾನವನ್ನ ಅಡ ಇಟ್ಟು ಯಾರು ರಾಜಕೀಯ ಮಾಡಲ್ಲ. ಸ್ವಾಭಿಮಾನ ಧಕ್ಕೆಯಾಗಿ ಹೋಗ್ತಾ ಇದ್ದಾರೆ ಅಥವಾ ಹೈಕಮಾಂಡ್ ಒತ್ತಡ ತರ್ತಿದ್ದಾರೆ, ಯಾವ ಕಾರಣ? ದಾವಣಗೆರೆಗೆ ಜಮೀರ್ ಬಂದ್ರು ಹೋದ್ರು. ಉಪಕರಣದ ಅಖಾಡಕ್ಕೆ ಇಳಿದ್ರು, ಪ್ರಚಾರ ನಡೆಸದೆ ವಾಪಸ್. ರಾಜ್ಯದ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತಿದ್ದು ಏಪ್ರಿಲ್ 9ರಂದು ಮತದಾನ ನಡೆಯಲಿದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಎಲೆಕ್ಷನ್ ನಡೆಯುತ್ತಿದ್ದು ದಾವಣಗೆರೆ ದಕ್ಷಿಣ ಹೈ ವೋಲ್ಟೇಜ್ ಕಣವಾಗಿದೆ. ಇಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಮುನಿಸಿಕೊಂಡ ಸಚಿವ ಜಮೀರ್ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಎನ್ನಲಾಗಿತ್ತು. ಆದರೆ ಅದೇ ಜಮೀರ್ ಸಿಎಂ ಸೂಚನೆ ಮೇರೆಗೆ ಇಂದು ದಾವಣಗೆರೆಗೆ ಎಂಟ್ರಿ ಕೊಟ್ಟಿದ್ರು. ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಂಚಲನ ಆಗಿತ್ತು. ಹೀಗೆ ಎಂಟ್ರಿ ಕೊಟ್ಟಿದ್ದ ಜಮೀರ್ ನೇರ ಸಚಿವ ಎಸ್ ಮಲ್ಲಿಕಾರ್ಜುನ್ ಮನೆಗೆ ತೆರಳಿದ್ರು. ಬಳಿಕ ಸಚಿವ ಮಲ್ಲಿಕಾರ್ಜುನ್ ಜೊತೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಜಮೀರ್ ಇಬ್ಬರ ನಡುವೆ ಯಾವ ಮುನಿಸೂ ಇಲ್ಲ, 2028ಕ್ಕೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡೋ ಭರವಸೆ ಕೊಟ್ಟಿದ್ದಾರೆ ಅಂದ್ರು. ಅಟ್ಲೀಸ್ಟ್ ನಮಗೆ 28 ನಾವು ಕನ್ಸಿಡರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ನಾವು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ ಪ್ರೆಸೆಂಟ್ ಆಫ್ ಮಲ್ಲಿಕಾರ್ಜುನ ಮುಂದೆ ಆಯ್ತು ನೋಡುವ 28ಕ್ಕೆ ನೋಡುವ ಅಂತ ಹೇಳಿದ್ದಾರೆ. ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ 28ಕ್ಕೆ. 28ಕ್ಕೆ ಒಂದು ಆಶಾಭಾವನೆ ಇದೆ ನಿಮ್ಮ ಸಮುದಾಯಕ್ಕೆ ಸಿಗುತ್ತೆ ಟಿಕೆಟ್? ನಾನು ಹೇಳಿಲ್ಲ, ನಮ್ಮ ಪಕ್ಷ ಇನ್ಕ್ಲೂಡಿಂಗ್ ಚಾಮರಾಜಪೇಟೆ ಹೈಕಮಾಂಡ್ ಯಾರು ಹೇಳ್ಬೋದು ಅಷ್ಟೇ ಕೇಳಿದ್ದೀವಿ. ಸಚಿವ ಮಲ್ಲಿಕಾರ್ಜುನ್ ಕೂಡ ಯಾವುದೋ ವಿಷಯಗಳಿಗೆಯಲ್ಲಿ ಏನೋ ಆಗಿರಬಹುದು, ನಾವಿಬ್ಬರು ದೋಸ್ತಗಳು ಅಂದ್ರು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದ್ರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರು, ಸ್ನೇಹಿತರಾಗೇ ಇರ್ತೀವಿ. ಹೀಗೆ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಜಮೀರ್ ಮಲ್ಲಿಕಾರ್ಜುನ್ ನಿವಾಸದಲ್ಲೇ ಊಟ ಮಾಡಿ ಮನೆ ಹಿಂಬಾಗಿಲಿನಿಂದಲೇ ವಾಪಸ್ ಆದ್ರು. ಮುಸ್ಲಿಂ ಏರಿಯಾಗಳಲ್ಲಿ ಪ್ರಚಾರ ಮಾಡದೆ ದಿಢೀರ್ ವಾಪಸ್ ಆಗಿರೋದು ಚರ್ಚೆಗೆ ಕಾರಣವಾಗಿದೆ. ಬಾಗಲಕೋಟೆಯಲ್ಲಿ ಕರಪತ್ರ ದಂಗಲ್. ಬಾಗಲಕೋಟೆ ರಣಕಣದಲ್ಲೂ ಭರ್ಜರಿ ಮಾತಬೇಟೆ ಆಗ್ತಿದೆ. ಇದರ ನಡುವೆ ನಿನ್ನೆ ರಾತ್ರಿ ಹೈಡ್ರಾಮವೇ ನಡೆದಿತ್ತು. ಬಾಗಲಕೋಟೆ ನಗರದ ಕುಮಾರೇಶ್ವರ ಕಾಲೇಜ್ ಕ್ಯಾಂಪಸ್ಗೆ ತೆರಳಿದ ಎನ್ಎಸ್ಯುಐ ಕಾರ್ಯಕರ್ತರು ಬಿಜೆಪಿ ಅಭ್ಯರ್ಥಿ ಚರಂತಿಮಠ ವಿರುದ್ಧ ಕರಪತ್ರ ಹಂಚಿದ್ರು. ಕೇಸರಿ ಶಾಲು ಹಾಕಿಕೊಂಡು ಬಿಜೆಪಿ ಕಾರ್ಯಕರ್ತರಂತೆ ಎಂಟ್ರಿ ಕೊಟ್ಟು ಅಪಪ್ರಚಾರ ಮಾಡಿದ್ದಾರೆ ಅಂತ ಆರೋಪಿಸಿದ್ದ ಬಿಜೆಪಿ ನಾಯಕರು ಗಲಾಟೆ ನಡೆಸಿದ್ರು. ಈ ಸಂಬಂಧ 7 ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಇವತ್ತು 2 ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಬಾಗಲಕೋಟೆ ಮಹಿಳಾ ಪೊಲೀಸ್ ಠಾಣೆ ಸಿಪಿಐ ವಿಜಯ್ ಮರಗುಂಡಿ, ನವನಗರ ಪೊಲೀಸ್ ಠಾಣೆ ಪಿಎಸ್ಐ ಅಶೋಕ್ ಚೌಹಾಣ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಇನ್ನು ಎನ್ಎಸ್ಯುಐ ಕೂಡ ಜೀವ ಬೆದರಿಕೆ ಹಲ್ಲೆ ಕೇಸ್ ದಾಖಲಿಸಿದೆ. ದಾವಣಗೆರೆಯಿಂದ ಬಸವರಾಜ್ ದೊಡ್ಡಮನಿ ಜೊತೆ ರವಿ ಮೂಕಿ, ಟಿವಿ9 ಬಾಗಲಕೋಟೆ.